ನಿನ್ನೆ ಗಣೇಶ ಪ್ರೊಸೆಷನ್ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ, ಅದರಲ್ಲಿ ಗಾಯಗೊಂಡಿರುವಂತಹ ಗೌರಮ್ಮ ಅನ್ನೋರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರು, ನಮ್ಮ ಸ್ಥಳೀಯ ನಾಯಕರಾಗಿರುವಂತಹ ಸ್ವಾಮಿಗೌಡರು ಅವರ ನೇತೃತ್ವದಲ್ಲಿ ಬಂದು ADGP ಅವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು. ಅಲ್ಲಿ ಆ ಬಡಾವಣೆಯಲ್ಲಿ ಜನ ಓಡಾಡುವಂಥದ್ದು ಕಷ್ಟ ಆಗಿದೆ. ಆ ಮಸೀದಿ ಬಂದಾದ ನಂತರ ಎಲ್ಲರಿಗೂ ಅಲ್ಲಿ ತೊಂದರೆ ಆಗ್ತಾಯಿದೆ. ಆ ರಸ್ತೆಯಲ್ಲಿ ಹೋಗೋರನ್ನು ಕೂಡ ಅಲ್ಲಿಗೆ ಕಿರುಕುಳ ಕೊಡುವಂಥ ಘಟನೆಗಳು ಸಂಭವಿಸ್ತದೆ. ಅದು ಬರೀ ಗಣೇಶೋತ್ಸವ ಸಂದರ್ಭದಲ್ಲಿ ಮಾತ್ರ ಅಲ್ಲ, ದಿನನಿತ್ಯನೂ ಕೂಡ ಕಿರುಕುಳಗಳು ಪ್ರಾರಂಭವಾಗಿದೆ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ಆ ಮಸೀದಿಯಲ್ಲಿ ಕಲ್ಲು ತೂರಾಟವನ್ನು ಮಾಡಿರೋದ್ರಿಂದ ಮಸೀದಿ ಸಮಿತಿಯ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು, ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಲೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊಂಡಿದ್ದೀವಿ. ಇದುವರೆಗೂ ಸುಮಾರು 26 ಜನರನ್ನು ಗುರುತು ಮಾಡಿದ್ದಾರೆ, ಅದರಲ್ಲಿ 21 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದ್ರ ಬಗ್ಗೆ ಎಲ್ಲ CCTV ಫುಟೇಜ್ಗಳು ಹಾಗೂ ಬೇರೆ ಯಾರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಂಥದ್ದಿದ್ದರೆ ಅದನ್ನು ಕೂಡ ಅವರು ನೋಡಿ ಪರಿಶೀಲನೆ ಮಾಡುತ್ತಿದ್ದಾರೆ. ನನಗೆ ವಿಶ್ವಾಸ ಇದೆ ADGP ಅವರೇ ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ. SP ಅವರು ಇರ್ಬೋದು, ಇಲ್ಲಿ ಬೆಂಗಳೂರಿನಲ್ಲಿ DCP ಆಗಿರುವಂಥ ಶ್ರೀನಿವಾಸ್ ಗೌಡ್ರು ಇರ್ಬೋದು, ನಮ್ಮ ಮೈಸೂರಿನ SP ಆಗಿರುವಂಥ ವಿಷ್ಣುವರ್ಧನ್ ಅವರು ಇರ್ಬೋದು, ಸ್ಥಳೀಯ SP ಅವರು ಇರ್ಬೋದು, ಪ್ರತಿಯೊಬ್ಬರು ಬಂದಿದ್ದಾರೆ. ಪೊಲೀಸ್ ಇಲಾಖೆಯವರ ಮೇಲೆ ನಾವು ವಿಶ್ವಾಸವಿಟ್ಟು ಇವತ್ತು ಈ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದೀವಿ. ಅವರು ತಕ್ಷಣಕ್ಕೆ ಕ್ರಮ ಜರುಗಿಸ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಹೋಗ್ತಾ ಇದ್ದೀವಿ.